ಖುಷಿ ಅನ್ನಿಸ್ತು ನನಗೆ. ಯಾಕೆ ಅಂದರೆ ನಮ್ಮಲ್ಲಿ ಹಿರಿಯರು ಹೇಳ್ತಾ ಬಂದರು, ಬಾಲಾ ಸರ್ವೇ ಶ್ರೀರಾಮಃ ಅಂತ, ಎಲ್ಲ ಮಕ್ಕಳು ರಾಮನೇ ಅಂತ. ಆದರೆ ಶಾಸ್ತ್ರಜ್ಞನೊಬ್ಬ ಹೇಳಿದ ಹಾಗೆ ದೇವರಂಥ ಮಗು ರಾಕ್ಷಸನಾಗಿ ಪರಿವರ್ತನೆಗೊಳ್ಳುವುದಕ್ಕೆ ಸಮಾಜ ಕಾರಣ ಆಗುತ್ತದೆ ಅಂತ ಅವನು ಹೇಳುತ್ತಾನೆ. ಹಾಗಾಗಿ ರಾಮನಂಥ ಮಗು ರಾವಣ ಪ್ರವೃತ್ತಿಯನ್ನು ಮಾಡಿದರೆ ಅದಕ್ಕೆ ಕಾರಣ ಸಮಾಜ ಅಂತವನು ಹೇಳುವುದಾದರೆ ಅಂತಹ ವಾತಾವರಣ ನಿರ್ಮಾಣ ಆಗಕೂಡದು ಅನ್ನುವ ಉದ್ದೇಶದಿಂದಲೇ ಇಂತಹ ಸಂಸ್ಕಾರಗಳನ್ನು ರೂಪಿಸಿ ಮಕ್ಕಳಿಗೆ ಉಜ್ವಲವಾದಂತಹ ಭವಿಷ್ಯತ್ತನ್ನು ಕಟ್ಟಿಕೊಡುವ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ. ಅದಕ್ಕಿಂತಲೂ ಮಿಗಿಲಾಗಿ ನಾನು ಪ್ರಾಮಾಣಿಕವಾಗಿ ಹೇಳಬೇಕಾದ ಒಂದು ಸಂಗತಿ ಏನು ಅಂತಂದರೆ, ಹೇಳಿ ಕೇಳಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡದಲ್ಲಿ ಮಾತನಾಡುತ್ತಾರೆ, ಸಂಸ್ಕೃತ ಶ್ಲೋಕ ಹೇಳುತ್ತಾರೆ, ಮಕ್ಕಳಿಗೇನು ಅಕ್ಷರಾರಂಭ ಮಾಡುತ್ತಾರಲ್ಲ, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ ಯಾರಿಗೂ ಅನ್ನಿಸಬಹುದು ದೂರದಲ್ಲಿ ನಿಂತವರಿಗೆ. ಆದರೆ ನನಗೆ ಗೊತ್ತಿದೆ, ಈ ಶಾಲೆಯನ್ನು ಕಟ್ಟಿದವರಿಗೆ, ಶಾಲೆಯನ್ನು ನಡೆಸುವವರಿಗೆ, ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರ ಕಲಿಸುವವರಿಗೆ ಗೊತ್ತಿದೆ, ಅದು ಆಂಗ್ಲ ಅನ್ನೋದು ಮೆದುಳಿನ ಭಾಷೆ, ಕನ್ನಡ ಅನ್ನೋದು ಹೃದಯದ ಭಾಷೆ ಅಂತ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದ ಪ್ರಾಪಂಚಿಕ ಬದುಕಿನಲ್ಲಿ ನಾವು ಸಾಗಬೇಕಾದಾಗ ವ್ಯವಹಾರಕ್ಕೆ ಬೇಕಾಗಿ ಎಲ್ಲ ಭಾಷೆಗಳನ್ನೂ ಕಲಿಯಬೇಕು, ಎಲ್ಲ ಭಾಷೆಗಳನ್ನೂ ಗೌರವಿಸಬೇಕು. ಆದರೆ ನಮ್ಮದೇ ಆದ ಸಂಸ್ಕೃತ ಇರಬಹುದು, ಕನ್ನಡ ಇರಬಹುದು, ತುಳು ಇರಬಹುದು, ಈ ಭಾಷೆಗಳು ನಮ್ಮ ಬದುಕಿನ ಜೊತೆಗೆ ಮೇಳೈಸಿದಾಗ ಮಾತ್ರವೇ ನಮ್ಮ ಬದುಕಿಗೆ ಒಂದು ಸಾರ್ಥಕತೆ ಅನ್ನೋದಿರುವುದು. ಅದು ಬಿಟ್ಟು ಕನ್ನಡ ಅನ್ನೋದು ನನ್ನ ಭಾಷೆಯಿಂದ ಬಂತು ಅಂತ ಇನ್ಯಾರೋ ಮಾತನಾಡ್ತಾರೆ, ಅಥವಾ ಇನ್ಯಾವುದೋ ಭಾಷೆಗೆ ನಮ್ಮದೇ ಕೊಡುಗೆ ಅಂತ ನಾವು ಮಾತಾಡುತ್ತೇವೆ ಅನ್ನುವಲ್ಲಿ ಸಾಧ್ಯವಾದರೆ ನಮಗೆ ಪ್ರೀತಿ ಗೌರವ ಇರಬೇಕೇ ಹೊರತು ಅಹಂಕಾರ ಇರಬಾರದು. ಅಹಂಕಾರದಿಂದ ಅಂಥ ಮಾತುಗಳನ್ನು ಯಾರಾದರೂ ಆಡಿದರೆ ಜಗತ್ತು ಅವನನ್ನು ಮೂರ್ಖ ಅಂತ ಗುರುತಿಸ್ತಾನೆ. ಯಾಕೆ ಅಂದರೆ ಸಂಸ್ಕೃತ ಅಂತ ಒಂದು ಭಾಷೆ ಇದೆ, ನಿಮ್ಗೆ ಗೊತ್ತಿದೆ. ಶಂಕರನಾರಾಯಣ ಭಟ್ರು ಅದರಲ್ಲಿ ಪದವಿಯನ್ನು ಪಡೆದದ್ದು ಗೊತ್ತಿದೆ. ಪ್ರಾರ್ಥನಾ ಗೀತೆಯನ್ನು ಕೇಳಿದ್ದೀರಿ, ಅದು ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಅನ್ನುವ ಭಾಷೆ ಅದು ಪರಿಶುದ್ಧವಾದ ಭಾಷೆ, ಅದನ್ನು ದೇವಭಾಷೆ ಅಂತ ಕರೆದರು. ಏನು ಮಾಡೋಣ ಹೇಳಿ? ಮನುಷ್ಯ ಬುದ್ಧಿವಂತನಾಗಬೇಕು. ಅತಿ ಬುದ್ಧಿವಂತನಾದರೆ ಅದು ಅನರ್ಥಕ್ಕೆ ಕಾರಣ ಆಗುತ್ತದೆ. ಆ ದೃಷ್ಟಿಯಿಂದ ಸಂಸ್ಕೃತವನ್ನು ಮೃತ ಭಾಷಾ ಅಂತ ಯಾರೋ ಹೇಳಿದ್ದಾರಂತೆ, ಬುದ್ಧಿಗೇಡಿಗಳು ಬಿಡಿ. ಯಾಕೆ ಅಂದರೆ ಭವ್ಯ ಭಾರತದ ದಿವ್ಯವಾದಂತಹ ಪರಂಪರೆಯನ್ನು ಇಡೀ ಜಗತ್ತಿಗೆ ಸಾರಿದ ಭಾಷೆ ಇದ್ರೆ ಅದು ಸಂಸ್ಕೃತ ಭಾಷೆ. ಅಲ್ಲದೆ ಇದ್ರೆ ನಮ್ಮ ಅಧ್ಯಾತ್ಮ ಪರಂಪರೆ ನೀವು ನೋಡುತ್ತಾ ಬಂದರೆ ಅಲ್ಲಿರುವುದು ಸಂಸ್ಕೃತವೇ. ಸಂಸ್ಕೃತ ಅನ್ನುವುದಕ್ಕೆ ಪರಿಶುದ್ಧವಾದದ್ದು, ಸಂಸ್ಕರಿಸಲ್ಪಟ್ಟದ್ದು ಅನ್ನುವುದೇ ಅರ್ಥ ಆದದ್ದರಿಂದ ಅದರ ಬಗ್ಗೆ ನಮಗೆ ಗೊಂದಲ ಇಲ್ಲ. ಈ ಮಾತುಗಳನ್ನು ಯಾಕೆ ನಾನು ಆಡಿದೆ ಅಂತಂದರೆ, ಅಕ್ಷರಾರಂಭ ಮಾಡುವ ಪುಟ್ಟ ಮಕ್ಕಳಿಗೆ ಗೊತ್ತಿಲ್ಲ, ದೊಡ್ಡವರಾದ ನಮಗೆಲ್ಲ ಗೊತ್ತಿದೆಯಲ್ಲ. ಸಂಸ್ಕೃತವನ್ನು ಯಾರಾದರೂ ನಿಂದಿಸಿದರೆ, ಕನ್ನಡದ ಬಗ್ಗೆ ಅವಹೇಳನ ಮಾಡಿದರೆ, ತುಳು ಭಾಷೆಯ ಬಗ್ಗೆ ವ್ಯಂಗ್ಯ ಮಾಡಿದರೆ, ದಯವಿಟ್ಟು ಅಂಥವರಿಗೆ ನಿರ್ದಾಕ್ಷಿಣ್ಯವಾಗಿ ನೀವು ಧಿಕ್ಕಾರ ಹೇಳಬಹುದು. ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಅಂತಹ ಆತ್ಮಾಭಿಮಾನವುಳ್ಳ ಶಿಕ್ಷಕರು ಮಾತ್ರವೇ ಆತ್ಮಾಭಿಮಾನವುಳ್ಳ ವಿದ್ಯಾರ್ಥಿಗಳನ್ನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರನ್ನು ಕೇಳಿದ್ರಂತೆ, ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಅಂತ. ವಿವೇಕಾನಂದರು ಹೇಳ್ತಾರಂತೆ, ನನ್ನ ಗುರುಗಳ ಪಾದಧೂಳಿಯ ಒಂದು ಕಣಕ್ಕೆ ನನ್ನಂತಹ 1000 ಶಿಷ್ಯರನ್ನು ಸೃಷ್ಟಿಸುವ ಸಾಮರ್ಥ್ಯ ಇದೆ ಅಂತ. ಯಾಕೆ ಅಂದರೆ ಗುರುವಿನ ಸ್ಥಾನ ಅನ್ನೋದು ಅಷ್ಟು ದೊಡ್ಡದು. ಇನ್ನು ಸರ್ವಜ್ಞನ ಒಂದು ಮಾತಿದೆ, ದೈವಕ್ಕೂ ಗುರುವಿಗೂ ಹಿರಿದುವಂತರವುಂಟು. ಏನು ವ್ಯತ್ಯಾಸ, ಯಾಕೆ ವ್ಯತ್ಯಾಸ ಅಂತ ಕೇಳಿದರೆ, ದೇವರನ್ನು ಮತ್ತೆ ಗುರುಗಳನ್ನು ತಕ್ಕಡಿಯಲ್ಲಿ ತೂಕ ಮಾಡಿದರೆ ಗುರುಗಳಿದ್ದ ಭಾಗವೇ ಕೆಳಗಿರುತ್ತದಂತೆ, ದೇವರಿದ್ದ ಭಾಗ ಮೇಲಿರುತ್ತದಂತೆ. ದೇವರಿಗಿಂತ ಗುರುಗಳು ದೊಡ್ಡವರು ಅಂತಾನೆ ಸರ್ವಜ್ಞ. ಯಾಕೆ ಅಂತಂದರೆ ಗುರುಗಳು ಹೇಳ್ತಾರಂತೆ, ಮಗ ದೇವರಿದ್ದಾರೆ, ದೇವರನ್ನು ನಂಬಬೇಕು, ದೇವರನ್ನು ಹೀಗೆ ಆರಾಧನೆ ಮಾಡಬೇಕು, ನಿನ್ನ ಬದುಕಿಗೆ ದೇವರು ರಕ್ಷಕರಾಗುತ್ತಾರೆ ಅಂತ ಗುರುಗಳು ತೋರಿಸ್ತಾರೆ ಹೊರತು ಯಾವ ದೇವರೂ ಬಂದು ನಮಗೆ ಗುರುಗಳನ್ನು ತೋರಿಸಲಿಲ್ಲ. ಹಾಗಾಗಿ ಏಕಲವ್ಯ ಬಿಲ್ವಿದ್ಯೆ ಕಲಿಯಲಿಕ್ಕೆ ಇನ್ಯಾವುದೋ ದೇವರಿಗೆ ಕೈ ಮುಗಿ ಹೋದಾಗಿತ್ತು, ಮಾಡಲಿಲ್ಲ. ದ್ರೋಣಾಚಾರ್ಯರನ್ನು ಗುರುಗಳಾಗಿ ಒಪ್ಪಿಕೊಂಡು ಅವರ ಶಿಷ್ಯ ತಾನು ಅಂತ ಶ್ರದ್ಧೆಯಿಂದ ಕಲಿಯುತ್ತಾನೆ, ಬಿಲ್ವಿದ್ಯೆಯಲ್ಲಿ ಶ್ರೇಷ್ಠ ಅಂತ ಅನ್ನಿಸಿಕೊಳ್ತಾನೆ. ಮಾತ್ರವಲ್ಲ, ಬೆರಳನ್ನು ಕೊಡಬೇಕಾದ ಕಾಲಘಟ್ಟ ಬಂದಾಗ ಅದಕ್ಕೂ ಸಿದ್ಧರಾಗುತ್ತಾನೆ. ಇರಲಿ, ಇವತ್ತು ಈ ಅಕ್ಷರಾರಂಭ ಸಂಸ್ಕಾರ
ನಮಗೆ ಅಕ್ಷಮಾಲಾ ಅಂತಂದಾಗ ಹಾಕೊಳ್ಳೋ ಜಪಮಾಲೆ ಅಂತ ಮಾತ್ರ ತಿಳ್ಕೊಂಡಿದ್ದೇವೆ. ಯಥಾರ್ಥಕ್ಕೂ ಹಾಗಲ್ಲ. ಅಕಾರಾದಿ ಕ್ಷಕಾರಾಂತವಾದಂತಹ ಅಕ್ಷರಗಳನ್ನು ಆಕೆ ಧರಿಸಿದ್ದಾಳೆ ಅಂತ ತಾಯಿ ಶಾರದೆಯ ಕೈಯಲ್ಲಿ ಅಕ್ಷಮಾಲೆ ಇರುವುದರ ಸಂಕೇತ. ಅಕ್ಷರ ಅನ್ನುವುದಕ್ಕೆ ನಾಶವಿಲ್ಲದ್ದು ಅಂತಲೂ ಒಂದು ಅರ್ಥ ಇದೆ. ಆದ್ದರಿಂದ ಯಾವ ಮಕ್ಕಳಿಗೆ ಇಲ್ಲಿ ನೀವು ಅಕ್ಷರಾರಂಭವನ್ನು ಇವತ್ತು ಮಾಡಿಸಿದ್ದೀರಿ, ಪೋಷಕರಾದಂತಹ ನಿಮ್ಮ ಮನಸ್ಸಿನಲ್ಲಿ ಒಂದಿರಲಿ, ಮಗುವಿಗೆ ಇವತ್ತು ಕಲಿಸಿದ ಅಕ್ಷರ ಅರ್ಥಾತ್ ನೀವು ಬರೆಸಿದಂತಹ ಲಿಪಿ ಏನಿದೆ ಅದನ್ನು ಅಕ್ಷರ ಅಂತ ಕರೆಯುವಲ್ಲಿ ಹಿಂದಿರುವ ಆಶಯ ಏನು ಅಂತಂದರೆ, ಆ ಕಲಿಯುವಿಕೆಯ ಮೂಲಕ ಬದುಕಿನಲ್ಲಿ ಸಂಪಾದಿಸಬಹುದಾದಂತಹ ಜ್ಞಾನ ಮತ್ತು ಸಂತೋಷ ಅದು ನಾಶವಿಲ್ಲದ್ದು ಆಗಬೇಕು ಅನ್ನುವಂತಹ ಆಶಯ ನಮ್ಮದಾಗಬೇಕು. ಹಾಗಾಗಿ ಅಕ್ಷರ ಅನ್ನುವುದಕ್ಕೆ ನಾಶವಿಲ್ಲದ್ದು ಅಂತ ನೀವು ಅರ್ಥೈಸಿಕೊಳ್ಳುವುದಾದರೆ, ನಿಮ್ಮ ಮಗುವಿನ ಭವಿಷ್ಯತ್ತಿನಲ್ಲಿ ಸುಜ್ಞಾನ ಅದು ಅಕ್ಷರವಾಗಲಿ ಅಂತ ಪ್ರಾರ್ಥಿಸಿ. ಮಗುವಿನ ಬದುಕಿನಲ್ಲಿ ಸಂತೋಷ ಅಕ್ಷರವಾಗಲಿ ಅಂತ ಪ್ರಾರ್ಥಿಸಿ. ಮಗುವಿನ ಬದುಕಿನಲ್ಲಿ ಧರ್ಮಸಹಿಷ್ಣುತೆ ಅದಿರಲಿ ಅಂತ ಪ್ರಾರ್ಥನೆ ಮಾಡಿ. ಮಾತ್ರವಲ್ಲ, ಎಲ್ಲಕ್ಕಿಂತಲೂ ನನ್ನ ಮಗು ಏನಾಗಬೇಕು ಅಂತ ಯೋಚನೆ ಮಾಡುತ್ತೀರಾದರೆ, ನನ್ನ ಮಗು ಮೊದಲು ಮಾನವನಾಗಲಿ ಅಂತ ಬಯಸಿ ನೀವು ಅಕ್ಷರಾರಂಭವನ್ನು ಮಾಡಿಸಿ. ಅದರ ಜೊತೆಗೆ ನನ್ನ ಮಗು ದೇವಮಾನವ ಆಗಲಿ ಅಂತ ಪ್ರಾರ್ಥಿಸಿ. ಯಾಕೆ ದೇವಮಾನವ ಅನ್ನುವ ಶಬ್ದ ಪ್ರಯೋಗ ಅಂತಂದರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಒಂದು ಮಾತನ್ನು ಹೇಳ್ತಾರೆ, ನನ್ನನ್ನು ದೇವರು ಅಂತ ಕರೆಯಬೇಡಿ, ನನ್ನನ್ನು ದೇವರು ಅಂತ ಕರೆಯಬೇಡಿ. ಯಾಕೆ ಅಂದರೆ ಮಾನವ ದೇವರಾಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ಮತ್ತು ಮಾನವನ ಸೇವೆಯ ಮೂಲಕ ದೇವಮಾನವರಾಗಬಹುದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಯ ಮಕ್ಕಳು ಏನಾಗಬೇಕು ಅಂತಂದರೆ, ಒಂದು ಕಡೆಯಲ್ಲಿ ದೇವರ ಸೇವೆಯನ್ನು ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ಮನುಕುಲದ ಸೇವೆಯನ್ನು ಮಾಡಬೇಕು. ಆ ಮೂಲಕ ದೇವಮಾನವರಾದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಮನೆಯ ಮಗು ಅದು ಕೇವಲ ನಿಮ್ಮ ಮನೆಯ ಮಗುವಲ್ಲ, ಅದು ಮಾಧವನ ಅವತಾರವಾಗಿ ಈ ಸಮಾಜದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಮಗುವಲ್ಲ, ಅದು ಈ ನೆಲದಲ್ಲಿ ಆವಿರ್ಭವಿಸಿದ ಅವತಾರ ತಳೆದ ಭಗವಂತನ ಸ್ವರೂಪ ಅನ್ನುವ ಭಾವ ನಮ್ಮಲ್ಲಿರಬೇಕು. ಗೊತ್ತಿರಬಹುದು ನಿಮಗೆ, ಮಗು ಅಂತಂದ್ರೆ ದೇವರೇ ಅಂತ ಮಗುವನ್ನೇ ಕರೀತಾರೆ. ನಮ್ಮಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದಾಗ ಕನ್ನಿಕಾ ಪೂಜೆ ಮಾಡಿ ಆ ಮಗುವಿಗೆ ದೊಡ್ಡವರು ನಮಸ್ಕಾರ ಮಾಡುತ್ತಾರೆ, ಕೈ ಮುಗಿಯುತ್ತಾರೆ. ಯಾಕೆ ಅಂದ್ರೆ ನಡೆದಾಡುವುದು ಹೆಣ್ಣು ಮಗುವಲ್ಲ, ನಾವು ಆರಾಧಿಸುವ ಭಗವತಿ ಆ ಸ್ವರೂಪದಿಂದ ಕಣ್ಣ ಮುಂದಿದ್ದಾಳೆ ಅನ್ನೋದು ಭಾವ. ಆದ್ದರಿಂದ ನಾನು ಹೇಳ್ತಾ ಇರುವುದು, ಮಗುವಿನ ಬಗೆಗೆ ದೈವತ್ವದ ಕಲ್ಪನೆ ನಿಮ್ಮಲ್ಲಿ ಇರಲಿ. ಅದರ ಜೊತೆಗೆ ನೆನಪಿಸಬೇಕಾದ ಮುಖ್ಯ ವಿಷಯ ಅಂತಂದ್ರೆ, ನಾವೆಲ್ಲ ಸಹಜವಾಗಿ ಹೇಳಿಬಿಡುತ್ತೇವೆ, ಆ ಮಗು ನಮ್ಮ ಮಗು, ನಮ್ಮ ಮನೆಯ ಮಗು, ನನ್ನ ಮಗು ಅಂತೆಲ್ಲ ಹೇಳ್ತೇವೆ. ಆದರೆ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾದ್ದೇನು ಅಂತ ಕೇಳಿದ್ರೆ, ಆ ಮಗು ಕೇವಲ ಗಂಡ ಹೆಂಡತಿ ಅರ್ಥಾತ್ ಅಪ್ಪ ಅಮ್ಮನಿಗೆ ಸೀಮಿತ ಅಲ್ಲ, ಅದು ಒಂದು ಕುಟುಂಬಕ್ಕೆ ಸೀಮಿತವಾದದ್ದಲ್ಲ. ಯಾಕೆ ಅಂತ ಕೇಳಿದ್ರೆ ಅದರ ಉದಾಹರಣೆಗಳನ್ನು ನಾನು ಇಲ್ಲೇ ನಿಮಗೆ ತೋರಿಸ್ತಾ ಬರ್ತೇನೆ. ಮೊದಲನೇದು, ನಮ್ಮಲ್ಲಿ ಒಂದು ಮಾತಿದೆ, ನಗುವ ಮಗುವಿಗೆ 16 ತಾಯಿಯಂದಿರಾದರೆ ಅಳುವ ಮಗುವಿಗೆ ಒಬ್ಬಳೇ ತಾಯಿ ಅಂತ. ಕಾರಣ ಏನು ಅಂತಂದ್ರೆ, ಮಗು ತುಂಬಾ ಕಿಲಕಿಲ ನಗುತ್ತಾ ಇದ್ರೆ ಎಲ್ಲರೂ ಎತ್ತಿಕೊಳ್ಳೋರು, ಮಗುವಿನ ಅಪ್ಪ ಅಮ್ಮ ಯಾರಂತ ಬೇಡ, ಮಗುವಿನ ಕೈಯಿಂದ ಕೈಗೆ ಎತ್ಕೊಂಡು ಸಂಭ್ರಮಿಸ್ತಾ ಇರ್ತಾರೆ. ಅದೇ ಮಗು ರಚ್ಚೆ ಹಿಡಿದು ಅಳುವುದಕ್ಕೆ ಆರಂಭ ಮಾಡಿದ್ರೆ ಮಗುವಿನ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ, ಮಗುವಿನ ಅಪ್ಪ ಎಲ್ಲಿದ್ದಾರೆ ಅಂತಲ್ಲ, ಮಗುವಿನ ಸಂಬಂಧಿಕರು ಎಲ್ಲಿದ್ದಾರೆ ಅಂತಲ್ಲ, ಮಗುವಿನ ಅಮ್ಮ ಎಲ್ಲಿದ್ದಾರೆ. ಆ ಮಗುವನ್ನು ಎತ್ಕೊಂಡು ಬಂದು ಅಮ್ಮನ ಕೈ ಕೊಡ್ತಾರೆ. ಆವಾಗ ಮಗುವಿನ ಮೂಗಿನಲ್ಲಿ ಸುರಿಲಿ, ಕಣ್ಣಲ್ಲಿ ಸುರಿಲಿ, ಎಲ್ಲವನ್ನೂ ಓರಸಿ ನನ್ನ ಮಗು ಚಂದ ಕಾಣಬೇಕು ಅಂತ ಆಸೆ ಪಡುವ ಜಗತ್ತಿನ ಏಕೈಕ ಶಕ್ತಿ ಅದು ಅಮ್ಮ ಮಾತ್ರ. ಹಾಗೆ ಆ ಮಗುವಿನ ಅಮ್ಮನ ಕೈ ಕೊಡ್ತಾರೆ. ಎಲ್ಲರೂ ಹೇಳ್ತಾರೆ ಮಗು ಯಾರದು ಅಂತಂದ್ರೆ ಅದು ಅವಳ ಮಗು ಅಂತಾರೆ. ಆ ಮಗು ಎಲ್ಲಾದ್ರೂ ಅಮ್ಮನ ಮಡಿಲಿಂದ ಜಾರಿ ಮನೆಯೊಳಗೆ ಹರಿದಾಡಿ ಸ್ವಲ್ಪ ಆಚೀಚೆ ಹೋಗಬೇಕಿದ್ರೆ, ಸ್ವಲ್ಪ ಬಲ ಆಗಬೇಕಿದ್ರೆ ಅಪ್ಪ ಎತ್ಕೊಳ್ತಾರೆ, ಅಂಗಳಕ್ಕೆ ಕರ್ಕೊಂಡು ಬಂದು ಹಕ್ಕಿ ತೋರಿಸ್ತಾರೆ, ಮರಗಿಡ ತೋರಿಸ್ತಾರೆ, ಸೂರ್ಯ ಚಂದ್ರ ತೋರಿಸ್ತಾರೆ. ಅಷ್ಟೊತ್ತಿಗೆ ಹೇಳ್ತಾರೆ ಅದು ಯಾರು ಅಂದ್ರೆ ಅದು ಅವನ ಮಗಳು, ಅವನ ಮಗ ಅಂತ ತೋರಿಸೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿಂದ ಮಗು ಆಟ ಆಡ್ತಾ ಅಂಗಳ ದಾಟಿ ಸ್ವಲ್ಪ ಬೀದಿಗಿಳೀತು ಅಂದ್ರೆ ಯಾರ ಹತ್ರ ಕೇಳಿದ್ರು ಹೇಳಿದ್ರು ಅದು ಅವ್ರ ಮನೆಯ ಮಗು ಅಂತಾರೆ. ಅಪ್ಪನೂ ಹೇಳೋದಿಲ್ಲ, ಅಮ್ಮನೂ ಹೇಳೋದಿಲ್ಲ, ಅದು ಅವ್ರ ಮನೆಯ ಮಗು ಆಯ್ತು. ಹೀಗೆ ನಿಮ್ಮ ಪರಿಸರದಲ್ಲಿ ನಿಮ್ಮ ಮನೆಯ ಮಕ್ಕಳನ್ನು ನಿಮ್ಮ ಮನೆಯ ಮಗು ಅಂತ ಗುರುತಿಸಿದ ಮೇಲೆ ನೀವು ಪಕ್ಕದ ಇದೇ ಕಾರ್ಕಳದ ಶಾಲೆಗೆ ಕಳಿಸ್ತೀರಿ. ಪಕ್ಕದ ಊರಿನವರು ಕಾರ್ಕಳದಲ್ಲಿ ಯಾರನ್ನ ಕೇಳಿದ್ರೆ ಆ ಮಗು ಎಲ್ಲಿದ್ದು ಅಂತ ಕೇಳಿದ್ರೆ ಮಗುವಿನ ಊರು ಹೇಳಿ ಆ ಊರಿನ ಮಗು ಅಂತಾರ. ಹೀಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾ ಬಂದ್ರೆ ನಾಳೆ ನಿಮ್ಮ ಮನೆಯ ಮಗುವನ್ನು ಕರ್ನಾಟಕದವನು ಅಂತ ಗುರುತಿಸ್ತಾರೆ.
ಜಾಗತಿಕ ಮಟ್ಟಕ್ಕೆ ಬಂದಾಗ ನಿಮ್ಮ ಮಗುವನ್ನು ಭಾರತದವನು ಅಂತ ಗುರುತಿಸ್ತಾರೆ. ಸ್ವಾಮಿ ವಿವೇಕಾನಂದರ ತರ ಬೆಳೆದ್ರೆ ನಾಳೆ ನಿಮ್ಮ ಮನೆಯ ಮಗು ವಿಶ್ವಮಾನವನಾಗಿ ಬೆಳಗುತ್ತಾನಲ್ಲ, ಅದಕ್ಕೆ ಈ ಅಕ್ಷರಾರಂಭ ಸಂಸ್ಕಾರ ಕಾರಣ ಆಗಬೇಕು ಅಂತ ನಮಗೆ ಇದಕ್ಕೆ ಉದಾಹರಣೆ ಹೇಳುತ್ತೇನೆ ಅಂತ ಅಲ್ಲಲ್ಲ ನಾನು. ಏನು ಗೊತ್ತಾ, ಇವತ್ತು ಶಂಕರನಾರಾಯಣ ಭಟ್ರು ಮಾತಾಡಿದ್ರಲ್ಲ, ಗೊತ್ತಿಲ್ಲ ವಿದ್ವಾಂಸರು ಅಂತ ಗೊತ್ತಿದೆ, ಇಂಥ ಮಠದಲ್ಲಿ ಓದಿದ್ದಾರೆ ಅಂತ ಗೊತ್ತಿದೆ, ಇಂಥ ಮಾನಸಮ್ಮಾನಗಳು ನಡೆದಿದ್ದಾವೆ ಅಂತ ಗೊತ್ತಿದೆ, ಈ ಶಾಲೆಗೆ ಶಿಕ್ಷಕರಾಗಿ ಬರ್ತಾರೆ ಅಂತ ಗೊತ್ತಿದೆ, ವಿದ್ವಾಂಸರು ಅಂತ ಗೊತ್ತಿದೆ, ಅದರಿಂದ ಆಚೆಗೆ ಏನು ಗೊತ್ತಿದೆ. ಆದರೆ ಮಗು ಈ ಎತ್ತರಕ್ಕೆ ಬೆಳೆದು ನಿಂತು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಬೇಕಿದ್ರೆ ಅವರನ್ನು ಹಡೆದ ಅಮ್ಮ ಇದ್ದಾಳಲ್ಲ, ಅವಳ ಅಂತರಂಗದಲ್ಲಿ ಆಗುವ ಆನಂದಾನುಭೂತಿ ಏನಿದೆ, ಅದಕ್ಕಿಂತ ದೊಡ್ಡ ಸಂತೋಷವನ್ನು ಜಗತ್ತಿನಲ್ಲಿ ಇನ್ನು ಯಾವುದೂ ಕೊಡುವುದಿಲ್ಲ. ಹಾಗೆ ನಿಮ್ಮ ಮಗು ಬೆಳೆಯಬೇಕು. ತಾನು ಬೆಳೆದು ತಾನು ಎತ್ತರಕ್ಕೆ ನಿಂತು ತಾನು ಕಲಿತ ಸದ್ವಿದ್ಯೆಯನ್ನು ಇನ್ನೊಬ್ಬನಿಗೆ ಕೊಡಬೇಕಾಗ್ತದೆ. ಅವ್ರು ಅಕ್ಷರಾರಂಭ ಮಾಡಿದ್ರೆ ತುಂಬಾ ಸಂತೋಷ ಅನ್ನಿಸಿದ್ದು. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕೇನು ಅಂತಂದ್ರೆ, ಒಂದೊಂದು ಅಕ್ಷರವನ್ನು ಬರೆಸ್ತಾ ಆ ಅಕ್ಷರಕ್ಕಿರುವಂತಹ ದೇವರ ಹೆಸರುಗಳನ್ನು ಅವ್ರು ಹೇಳ್ತಾ ಬರ್ತಾರೆ. ತಾತ್ಪರ್ಯ ಏನು ಅಂತಂದ್ರೆ, ತಾತ್ಪರ್ಯ ಏನು ಗೊತ್ತಾ, ನಮಗೊಂದು ಮಾತಿದೆ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಅಂದ್ರೆ ಮಂತ್ರವಾಗದಂತಹ ಅಕ್ಷರಗಳಿಲ್ಲ ಈ ಪ್ರಪಂಚದಲ್ಲಿ, ಔಷಧವಾಗದೇ ಇರುವಂತಹ ಮೂಲಿಕೆಗಳೇ ಇಲ್ಲ ಈ ಪ್ರಪಂಚದಲ್ಲಿ. ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಅಯೋಗ್ಯರು ಅಂತ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಕೆಂದ್ರೆ ಮೊನ್ನೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೆ, ಫೇಲ್ ಆದ ವಿದ್ಯಾರ್ಥಿಗಳನ್ನ ಕೂರಿಸಿ ಒಂದು ಶಾಲೆಗೆ ಸನ್ಮಾನ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ, ಫೇಲ್ ಆದ ವಿದ್ಯಾರ್ಥಿಗಳನ್ನ ಕೂರಿಸಿ ಸನ್ಮಾನ ಮಾಡಿದ್ದಾರೆ. ಅದರ ಅರ್ಥ ಮಕ್ಕಳೇ ತಿಳ್ಕೊಳ್ಳಿ, ನಾವು ಫೇಲ್ ಆದ್ರೆ ಸನ್ಮಾನ ಮಾಡ್ತಾರೆ ಅನ್ನೋ ಬರಬೇಡಿ, ನೀವೆಲ್ಲ ಪಾಸ್ ಆಗಬೇಕಾದವ್ರೆ. ನಾನು ಯಾಕೆ ಮಾತು ಹೇಳ್ತೇನೆ ಅಂದ್ರೆ, ಅಯೋಗ್ಯ ಪುರುಷ ನಾಸ್ತಿ. ಈ ಪ್ರಪಂಚದಲ್ಲಿ ಅಪ್ರಯೋಜಕರು ಅಂತ ಇಲ್ಲ. ಕೊರತೆ ಇರುವುದು ಯಾವುದಕ್ಕೆ ಅಂತಂದ್ರೆ, ಎಲ್ಲರನ್ನು ಒಳ್ಳೆಯ ದಾರಿಯಲ್ಲಿ ತಂದು ಸಂಯೋಜನೆ ಮಾಡುವಂತಹ ಯೋಜಕರ ಕೊರತೆ ಇದೆ. ಆದ್ರೆ ದೇವರು ನಡೆಸಿ ಈ ಶಾಲೆಯಲ್ಲಿ ಯೋಗ್ಯತಾವಂತರಾದಂತಹ ಯೋಜಕರೆಲ್ಲ ಈ ಶಾಲೆಯಲ್ಲಿ ಇದ್ದಾರೆ. ಕಾರಣ ಬಹುಶಃ ಮಾಧ್ಯಮಗಳಲ್ಲಿ ವಂದನಾ ಟೀಚರ್ ವಿಡಿಯೋಗಳೆಲ್ಲ ತುಂಬಾ ಹರಿದಾಡುತ್ತವೆ. ಅದರ ಜೊತೆಗೆ ಈ ಶಾಲೆಯ ಶಿಕ್ಷಕಿಯರು ಕುಣಿತಾರೆ, ಹೆಜ್ಜೆ ಹಾಕ್ತಾರೆ. ಬಂದವರೇ ಕೇಳಿದೆ, ನೀವು ಕುಣಿಯೋದಿಲ್ಲ ಯಾವ ಜಾಗ ಅಂತ. ಅವರೊಳಗೆ ವೇದಿಕೆ ತೋರಿಸ್ತಾರೆ. ಈ ಮಾತನ್ನು ಯಾಕೆ ಉಲ್ಲೇಖ ಮಾಡಬೇಕು ಅಂತಂದ್ರೆ, ಬಂಧುಗಳೇ, ಪೋಷಕರು ಮತ್ತೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ನೆನಪು ಮಾಡಿಕೊಳ್ಬೇಕು, ಜೀವನದಲ್ಲಿ ಪರ ಮತ್ತು ವಿರೋಧ ಎಲ್ಲ ಕಡೆ ಇರುತ್ತದೆ. ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿ, ಏನ್ ತಪ್ಪು ಬೇಕಾದರೂ ಮಾಡಿ, ಎಲ್ಲದಕ್ಕೂ ಒಳ್ಳೇದು ಕೆಟ್ಟದ್ದು ಹೇಳುವವರು ಇರ್ತಾರೆ. ನೀವು ಮಕ್ಕಳ ಜೊತೆ ತುಂಬಾ ಕುಣಿದ್ರೆ, ಮೊನ್ನೆ ಒಬ್ಬರು ಮೈಸೂರು ಮಕ್ಕಳ ಜೊತೆ ಕುಣಿಯೋ ವಿಡಿಯೋ ಹಾಕಿದ್ರು. ಎಷ್ಟು ಜನ ಪ್ರೀತಿಯಿಂದ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ. ಯಾರೋ ಒಬ್ಬ ಅವನ ಸ್ವಭಾವಕ್ಕೆ ಸರಿ ಉತ್ತರ ಕೊಟ್ಟಿದ್ದಾನೆ, ನಾನು ಹುಚ್ಚ ಅಂತ ಬರೆದಿದ್ದಾನೆ. ಸರಿ, ಅದು ಅವನ ಮನಸ್ಥಿತಿ ಇರ್ಬೋದು, ಅದನ್ನು ಬರೆದಿರ್ಬೋದು, ಬಿಟ್ರೆ ವಾಸ್ತವ ಅದಲ್ಲ. ಆದ್ರಿಂದ ಮಕ್ಕಳ ಜೊತೆ ತುಂಬಾ ಪ್ರೀತಿಯಿಂದ ಕುಣಿದ್ರೆ ಹುಚ್ಚು ಅಂತ, ಗಂಭೀರವಾಗಿ ನಿಂತ್ರೆ ಮಕ್ಕಳು ನಡೆಸ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತ, ದುಡ್ಡಿದ್ದವನ ಹತ್ರ ಧಾರಾಳವಾಗಿ ಕೊಟ್ರೆ ಅವ್ರ ಬೇಕಾದಿಷ್ಟೇ ಇದೆ ರೀ, ಚೆಲ್ತಾನೆ ದುಡ್ಡು ಅಂತಾರೆ. ಕೊಡ್ಲಿಲ್ಲ ಅಂದ್ರೆ ಅವಳು ದೊಡ್ಡ ಜಿಪುಣ ಇಲ್ಲ ಅಂತಾರೆ. ತುಂಬಾ ಮಾತಾಡ್ಲಿಕ್ಕೆ ಕಲ್ತ್ರೆ ತುಂಬಾ ಕಲ್ತಿದ್ದಾನೆ ಮಾತಾಡ್ತಾನೆ, ಅವನಿಗೇನು ಅಂತಾರೆ. ಮಾತೇ ಆಡದಿದ್ರೆ ಅವನಿಗೆ ಬಾಯಿಯೇ ಬರುವುದಿಲ್ಲ ಅಂತಾರೆ. ಸಮಾಜ ಸೇವೆ ಮಾಡ್ಲಿಕ್ಕೆ ಹೊರಟ್ರೆ ಏನ್ರಿ ಹೆಸರಿಗೋಸ್ಕರ ಮಾಡ್ತಾನೆ ಅಂತಾರೆ. ಬೇಡ ಅಂತ ಮನೆಯಲ್ಲಿ ಕೂತ್ರೆ ದುಡ್ಡನ್ನು ಕೊಳ್ತು ನಾರುವಷ್ಟಿದೆ, ಸಮಾಜಕ್ಕೆ ಪೈಸೆ ಕೊಡುವುದಿಲ್ಲ ಅಂತಾರೆ. ಯಾರನ್ನು ಕೇಳ್ತೀರಿ, ಯಾರನ್ನು ಒಪ್ಪುತ್ತೀರಿ ನೀವು? ಆದ್ರಿಂದ ಪರ ವಿರೋಧ ಎಲ್ಲ ಕಡೆ ಇರುವಂಥದ್ದೇ. ಆದ್ರೆ ನಾವು ಗುಣಗ್ರಾಹಿಗಳಾಗಿ ಯಾವುದು ಒಳ್ಳೆಯದಿದೆ ಅದನ್ನು ಒಪ್ಪಿಕೊಂಡು ಸ್ವೀಕರಿಸಿ ನಮ್ಮ ಬದುಕನ್ನು ಬೆಳಗಿಸುವುದರ ಜೊತೆಗೆ ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಬಹುಶಃ ಈ ಶಾಲೆಯಲ್ಲಿ ಮೊನ್ನೆ ಮಕ್ಕಳು ಶಾಲೆಗೆ ಬರುವ ದಿನ ನಿಮ್ಮ ತಂಡ ಮಾಡಿದ ಮಕ್ಕಳ ಸ್ವಾಗತ ಗೀತೆ ಬಡಗಿನ ತುತ್ತತುದಿಯ ಕುಂದಾಪುರದಿಂದ ಲಕ್ಷ್ಮೀಶ ಅಡಿಗರು ಅನ್ನೋರು ಫೋನ್ ಮಾಡಿ ಹೇಳ್ತಾರೆ. ಅವರು ಒಂದು ಶಾಲೆಯನ್ನು ದತ್ತು ತಗೊಂಡಿದ್ದಾರೆ, ನೆನಪಿಟ್ಕೊಳ್ಳಿ. ಅವರು ಲೋಕೇಶ ಅಡಿಗ, ಲಕ್ಷ್ಮೀಶ ಅಡಿಗ ಅಂತ ಅವರು 3-4 ಜನ ಅಣ್ಣ ತಮ್ಮಂದು. ಅವರು ನಾಗದೇವರ ಪಾತ್ರೆಗಳು. ಅವರು ತಮ್ಮ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಆ ಊರಿನ ಒಂದು ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ. ಆ ಶಾಲೆಯನ್ನು ಮುನ್ನಡೆಸಬೇಕು ಅಂತ ಕಟಿಬದ್ಧರಾಗಿ ಅದಕ್ಕಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಅವ್ರು ಫೋನ್ ಮಾಡಿ ಹೇಳ್ತಾರೆ, ಮೊನ್ನೆ ಸರ್ ನಿಮ್ಮ ಕಾರ್ಕಳದ ಕಡೆಯಲ್ಲಿ ಒಬ್ರು ಟೀಚರ್ ಮತ್ತೆ ಅವರ ತಂಡ ಸೇರ್ಕೊಂಡು ಮಕ್ಕಳನ್ನು ಸ್ವಾಗತ ಮಾಡ್ತಾ ಇದ್ದ, ತುಂಬಾ ಖುಷಿ ಆಯ್ತು, ನಾನು ತುಂಬಾ ಜನ ಕಳಿಸಿದ್ದೇನೆ ಅಂತ. ನಾವು ಬೆಳೀಬೇಕಾದ್ರೆ ಹೀಗೆ ತಾನೆ, ಎಲ್ಲಿಯೋ ಕಾರ್ಕಳದಲ್ಲಿ ನಡೆಯುವ ಒಂದು ಶಾಲೆಯ ಒಂದು ಕಾರ್ಯಕ್ರಮಗಳು ನಾಡಿನಾದ್ಯಂತ ಪ್ರಸಾರಗೊಂಡು
ಇಂಥದ್ದು ನಡೆಯಬೇಕು ಅಂತ ಅವರು ನಿರೀಕ್ಷೆ ಮಾಡುವುದಾದ್ರೆ ಅದು ನಮಗೆ ಹೆಗ್ಗಳಿಕೆ ಅಂತ ನಾವು ಭಾವಿಸಬೇಕು. ಅಂತಹ ಒಳ್ಳೆಯ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಅಕ್ಷರ ಕಲಿಸ್ಲಿಕ್ಕೆ ಕಳಿಸ್ತಾ ಇದ್ದೀರಲ್ಲ, ನಿಮ್ಮ ಬದುಕು ಸಾರ್ಥಕ ಅಂತ ನನಗೆ ಅನಿಸಿಬಿಡ್ತಾರೆ. ಅದರ ಜೊತೆಗೆ ಮೊನ್ನೆ ಪುತ್ತೂರಿನ ಶಾಲೆಗೆ ಒಬ್ಬರು ಉಪನ್ಯಾಸಕಿ ಬರ್ತಾರೆ. ಅಲ್ಲಿ ಬಂದು ಮಕ್ಕಳ ಜೊತೆ ಮಾತಾಡಿ ಅವ್ರು ಹೊರಡಬೇಕಿದ್ರೆ ಕ್ಲಾಸಲ್ಲಿದ್ದ ಎಲ್ಲ ಮಕ್ಕಳಿದ್ದು ನಿಂತು ಹೇಳ್ತಾರೆ, ಮೇಡಮ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಏನು? ನೀವು ದಯವಿಟ್ಟು ನಮ್ಮ ಶಾಲೆಗೆ ಟೀಚರ್ ಆಗಿ ಬರ್ತೀರಾ ಅಂತ. ಅವ್ರು ಇನ್ಯಾವುದೋ ಕಾಲೇಜಲ್ಲಿ ಪಾಠ ಮಾಡೋರು ಅಲ್ಲಿ ಬಂದಿದ್ದಾರೆ. ಆ ಮಕ್ಕಳು ಕೇಳ್ತಾರೆ, ನೀವು ನಮ್ಮ ಶಾಲೆಗೆ ಬರ್ತೀರಾ? ಯಾಕೆ ಕೇಳ್ತಾರೆ ಅಂತಂದ್ರೆ, ಒಬ್ಬಾಕೆ ಶಿಕ್ಷಕಿ ವಿದ್ಯಾರ್ಥಿಗಳ ಜೊತೆ ಮಾಡ್ತಾ ಇರುವ ಸಂವಹನ, ಆ ವಿದ್ಯಾರ್ಥಿಗಳ ಜೊತೆ ಇಟ್ಟುಕೊಳ್ಳುವ ಸಂಬಂಧ ಏನಿದೆ ಅದು ನಮ್ಮನ್ನು ಆಕರ್ಷಿಸ್ತದೆ. ಒಬ್ಬಾಕೆ ಶಿಕ್ಷಕಿ ನನಗೆ ಎರಡನೆಯ ಅಮ್ಮ ಅನ್ನುವ ಭಾವ ಮಕ್ಕಳ ಮನಸ್ಸಲ್ಲಿ ಬಂದ್ರೆ ಮಕ್ಕಳ ನಿರೀಕ್ಷೆಯನ್ನು ಇಟ್ಟುಕೊಳ್ಳುತ್ತಾರೆ. ಹಾಗಾಗಿ ಅಕ್ಷರಾರಂಭ ಅಂತಂದ್ರೆ ಕೇವಲ ಜೀವನಕ್ಕೆ ಬರೀಲಿಕ್ಕೆ ಕಲಿಸುವುದು ಅಂತ ತಾತ್ಪರ್ಯ ಅಲ್ಲ. ಅದರಿಂದ ಆಚೆಗೆ ಇಂತಹ ಮಾನವೀಯ ಮೌಲ್ಯಗಳು ನಿಮ್ಮ ಮಕ್ಕಳ ಬದುಕಿನಲ್ಲಿ ಶಾಶ್ವತವಾಗುವಂತೆ ದೇವತಾನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಮಾಡುವ ಸಂಸ್ಕಾರ ಅನ್ನುವುದನ್ನು ನೀವೆಲ್ಲ ಅರ್ಥೈಸಿಕೊಳ್ಳಬೇಕು ಅನ್ನುವುದು ನನ್ನ ಕೇಳಿಕೆ. ಇನ್ನು ನನ್ನ ಮುಕ್ತಾಯದ ಮಾತೇನು ಅಂತಂದ್ರೆ, ನಾನು ಪೋಷಕರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಂದ್ರೆ ಈಗಾಗಲೇ ಸುಮಾರು ಒಂದು 30-40 ಸಾವಿರ ವಿದ್ಯಾರ್ಥಿಗಳ ಜೊತೆ ಮಾತಾಡಿ, ಒಂದು 8-10 ಸಾವಿರ ಪೋಷಕರ ಜೊತೆ ಮಾತನಾಡಿ, ಅವರ ಬದುಕಿನ ಕಥೆಗಳನ್ನು, ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ಬಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಏನು ಅಂತಂದ್ರೆ, ನಿಮ್ಮ ಮಗುವಿಗೆ ನೀವು ಮೊಟ್ಟ ಮೊದಲು ಕಲಿಸಬೇಕಾದದ್ದು ನಿನ್ನ ಬದುಕಿನಲ್ಲಿ ನಿನ್ನ ಪಾಲಿಗೆ ಅಮ್ಮ ದೇವರು ಅಂತ ಹೇಳಿಕೊಡಬೇಕು. ಯಾಕೆಂದ್ರೆ ನಮ್ಮಲ್ಲಿ ಉಪನಯನ ಸಂಸ್ಕಾರ ಮಾಡಿದಾಗ ಮೊದಲು ಹೇಳುವುದೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿಕೊಡುತ್ತೇವೆ. ಹಾಗಾಗಿ ಮೊದಲು ಅಮ್ಮನೇ ಹೇಳಬೇಕು, ಮಗ ನನ್ನ ಕಾಲಿಗೆ ನಮಸ್ಕಾರ ಮಾಡು ಅಂತ ಅಮ್ಮ ಹೇಳಬೇಕಾಗುತ್ತದೆ. ಇಲ್ಲ ಅಪ್ಪ ಹೇಳಬೇಕು, ಮಗ ಅಮ್ಮನಿಗೆ ನಮಸ್ಕಾರ ಮಾಡು ಅಂತ. ಆಮೇಲೆ ಅಪ್ಪನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೇಳಿಕೊಡಬೇಕು. ಗುರು ಹಿರಿಯನ್ನ ಗೌರವಿಸುವುದಕ್ಕೆ ಹೇಳಿಕೊಡಿ. ಅದರ ಜೊತೆಗೆ ಶಾಲೆಗೆ ಹೊರಟಾಗ ನಿಮ್ಮ ಮಗುವಿಗೆ ದಯವಿಟ್ಟು ಹೇಳಿಕೊಡಿ, ಮಗು ನಿನಗೆ ಪಾಠ ಮಾಡುವ ಟೀಚರ್ ನಿನಗೆ ದೇವರಿದ್ದ ಹಾಗೆ ಮಗ, ಆ ಟೀಚರ್ ಚೆನ್ನಾಗಿ ನೋಡಿಕೋ ಅಂತ ನೀವು ಹೇಳಿಕೊಡಬೇಕು. ಯಾಕೆ ಅಂದರೆ ಅನೇಕ ಶಾಲೆಗಳನ್ನು ನಾವು ನೋಡಿದ್ದೇವೆ. ಮಕ್ಕಳ ಶಾಲೆಯಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಟೀಚರ್ ಏನೋ ಜೋರು ಮಾಡ್ತಾರೆ. ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳು ಒಂದಾದ್ದಲ್ಲಿ 11 ಅಂತ ಮನೆಗೆ ಹೇಳ್ತಾವೆ. ಅಲ್ಲಿಂದ ಅವರು ತಂಡೋಪತಂಡವಾಗಿ ಮನೆಯಿಂದ ಫೋನ್ ಬರ್ತದೆ. ಆಮೇಲೆ ಅವರೆಲ್ಲ ಶಾಲೆಗೆ ಬರ್ತಾರೆ. ನಮ್ಮ ಮಗುವಿಗೆ ಹಾಗೆ ಹೇಳಿದ್ರಂತೆ, ಹೀಗೆ ಹೇಳಿದ್ರಂತೆ ಮಾತಾಡ್ತಾರೆ. ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಯಾವ ಒಬ್ಬ ಶಿಕ್ಷಕಿಯು ಕೂಡ ತನ್ನ ಮಗುವಿಗೆ ಪಾಠ ಮಾಡಬೇಕಿದ್ರೆ ಮಗುವಿನ ಬದುಕಿನ ಉನ್ನತಿಯನ್ನು ಬಯಸ್ತಾರೆ ಹೊರತು ಅವನತಿಯನ್ನು ಯಾವತ್ತೂ ಬಯಸುವುದಿಲ್ಲ. ಮಾತ್ರ ಅಲ್ಲ, ನೀವು ಇವತ್ತು ಈ ಶಾಲೆಗೆ ಮಕ್ಕಳನ್ನು ಕಳಿಸಿಕೊಟ್ರೆ ನಿಮ್ಮ ಮಗು ಮನೆಯಿಂದ ಹೊರಟು ಶಾಲೆಗೆ ಬಂದು ಶಾಲೆಯಿಂದ ಮರಳಿ ನಿಮ್ಮ ಮನೆ ಸೇರುವಲ್ಲಿವರೆಗೆ ನಿಮ್ಮ ಮಗುವಿನ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾರೆ. ಬಹುಶಃ ಅನೇಕ ಪೋಷಕರು ಗಮನಿಸ್ತೀರಿ, ಈಗ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಇನ್ನೇನು 7ನೇ ಕ್ಲಾಸ್ ದಾಟಿ ಅವರು ಪ್ರೌಢ ಹಂತಕ್ಕೆ ಬರಬೇಕಿದ್ರೆ ಆ ಹೆಣ್ಣು ಮಕ್ಕಳಿಗಂತೂ ಶಾಲೆಯ ಶಿಕ್ಷಕಿಯರೇ ತಾಯಂದಿರಾಗದೇ ಇದ್ರೆ ಆ ಮಕ್ಕಳ ಮನಸ್ಥಿತಿ ಚೆನ್ನಾಗಿರುವುದಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲಸವನ್ನು ಶಿಕ್ಷಕ ವರ್ಗ ಮಾಡ್ತಾ ಇರ್ತಾರೆ. ಅವರ ಬಗ್ಗೆ ನಿಮಗೆ ಗೌರವ ಇರಲಿ, ಮಕ್ಕಳಿಗೆ ಅದನ್ನೇ ಹೇಳಿಕೊಡಿ. ನೆನಪಿರಲಿ, ನಾವು ಫೀಸ್ ಕಟ್ಟಿದ್ದೇವೆ ಅಂದ್ರೆ ದುಡ್ಡಿನಿಂದ ಕೇವಲ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ದುಡ್ಡಿನ ಜೊತೆ ವಿದ್ಯೆ ಇಲ್ಲದೆ ಹೋದ್ರೆ ಬದುಕಿಗೆ ಅರ್ಥ ಇರುವುದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಶಿಕ್ಷಕರ ಬಗ್ಗೆ ಗೌರವ ಬರುವ ಮಾತುಗಳನ್ನು ಮಕ್ಕಳ ಮುಂದೆ ಆಡಿ. ಇನ್ನು ನಮಗೆಲ್ಲ ಇರ್ತದೆ, ನಾವು ಮನೇಲಿ ಕೂತ್ಕೊಂಡ ಮೇಲೆ ಬಂದು ಯಾರು ಹೇಳ್ತಾರೆ ಆ ಶಾಲೆ ಹೀಗಿದೆ, ಈ ಶಾಲೆ ಹೀಗಿದೆ ಅಂತ. ಯಾರು ಏನಾದರೂ ಹೇಳಿ, ನೆನಪಿಟ್ಟುಕೊಳ್ಳಿ, ಎಲ್ಲಾ ಶಾಲೆಗಳು ಒಳ್ಳೆಯ ಉದ್ದೇಶಗಳಿಂದ ಹೊರಟಿವೆ. ಅದರಲ್ಲಿ ಒಂದರಲ್ಲಿ ನಾವಿದ್ದೇವೆ. ಹಾಗಾಗಿ ಇನ್ನೊಂದು ಶಾಲೆಯ ಬಗ್ಗೆ ಅವಹೇಳನ ಬೇಡ, ತಾತ್ಸಾರ ಭಾವ ಬೇಡ. ನಮ್ಮ ಸಂಸ್ಥೆಯ ಬಗ್ಗೆ ನಮಗೆ ಅಭಿಮಾನ ಇದೆ. ಇನ್ನು ಅದ್ರ ಜೊತೆಗೆ ನಮಗೆ ಅನಿಸಿ ಬಿಡುತ್ತದೆ, ಅವರಲ್ಲಿ ಹಾಕ್ಬಿಡ್ತಾರಲ್ಲ ನಮ್ಮ ಶಾಲೆಯಲ್ಲಿ, ಖಂಡಿತವಾಗಿ ಈ ಆಡಳಿತ ಮಂಡಳಿ ಅದಕ್ಕೆ ಬದ್ಧವಾಗಿರುತ್ತದೆ. ನೀವೆಲ್ಲಾದರೂ ಹೊರಗೆ ಹೋಗಿ ಒಳ್ಳೆಯ ವಿಚಾರಗಳನ್ನು ನೋಡಿದ್ದೀರಿ ಅನ್ನೋದಾದ್ರೆ ಅದನ್ನು ಆಡಳಿತ ಮಂಡಳಿ ಬಂದು ಹೇಳಿ, ಇಂಥಲ್ಲಿ ಹೀಗೆ ನಡೆಸ್ತಾ ಇದ್ದಾರೆ, ನಮ್ಮ ಶಾಲೆಯಲ್ಲಿ ಸಾಧ್ಯವಾ ಅಂತ ಕೇಳಿ ಅದು ಅಳವಡಿಸಬಹುದಾದ ವಿಚಾರವಾದರೆ, ನಿಮ್ಮ ಮಗುವಿನ ಭವಿಷ್ಯತ್ತಿಗೆ ಪೂರಕವಾಗುವುದಾದರೆ ಆ ದೆಸೆಯಲ್ಲಿ ಆಡಳಿತ ಮಂಡಳಿ ಅದಕ್ಕೆ ಪ್ರಯತ್ನವನ್ನು ಪಡುತ್ತದೆ. ಹಾಗಾಗಿ ನಾನು ಹೇಳುವುದಿಷ್ಟೇ, ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಅಂತಾರೆ. ಹೇಗೆ ನಮಗೆ ನಮ್ಮ ಮಕ್ಕಳು ಪ್ರೀತಿ ಪಾತ್ರರೋ, ನಮ್ಮ ಮಕ್ಕಳು ನಮ್ಮ ಬದುಕಿಗೆ ಸರ್ವಸ್ವೋ, ಹಾಗೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಶಿಕ್ಷಣ ಸಂಸ್ಥೆಗಳು ಕೂಡ ಅವು ನಮ್ಮವು ಅನ್ನುವ ಭಾವನೆ ಇದ್ದರೆ ಮಾತ್ರವೇ ನಮ್ಮ ಬದುಕು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅದಕ್ಕೊಂದು ಉದಾಹರಣೆ ಇವತ್ತು ಪದ್ಮಪ್ರಸಾದ್ ವೇದಿಕೆಯಲ್ಲಿದ್ದಾರೆ.
ಮೊನ್ನೆ ಅವರು ಕಲಿತಂತಹ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಸುದೀರ್ಘವಾದಂತಹ ಸಾಧನೆಯ ಮೂಲಕ ಅತ್ಯಂತ ವೈಭವದ, ಅಂದ್ರೆ ಇಡೀ ನೆಲ್ಲಿಕಾರಿನ ಇತಿಹಾಸದಲ್ಲಿ ಅಂಥದ್ದೊಂದು ಕಾರ್ಯಕ್ರಮವೇ ನಡೆಯಲಿಲ್ಲ ಅನ್ನುವ ಮಟ್ಟಕ್ಕೆ ಅವರು ಕಲಿತ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾರೆ. ಹಾಗಿದ್ರೆ ನಾಳೆ ಈ ಶಾಲೆಯಲ್ಲಿ ಬರುವ ಮಕ್ಕಳಿದಾರಲ್ಲ, ಅಂತಹ ಮಕ್ಕಳು ಈ ಶಾಲೆಯಿಂದ ಹೊರಗೆ ಬಂದ್ರೆ ನಮ್ಮ ಶ್ರಮ ಸಾರ್ಥಕ ಆಗುತ್ತದೆ, ನೀವು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟದ್ದು ಸಾರ್ಥಕ ಆಗ್ತದೆ ಅನ್ನೋದು ನನ್ನ ಭಾವ. ಉಳಿದಂತೆ ನಾನು ಮಾತಾಡ್ತಾ ಬಂದದ್ದು 10ನೇ ಕ್ಲಾಸ್ ಮೇಲ್ಪಟ್ಟು PUC ಮಕ್ಕಳವರೆಗೆ ನಾನು ಮಾತನಾಡ್ತಾ ಬಂದಿದ್ದೇನೆ. ಇಲ್ಲಿ ಎಷ್ಟೇ ಕ್ಲಾಸ್ ಇನ್ನೊಂದು 5 ನಿಮಿಷಗಳ ಕಾಲ ನಾನು ಹೇಳಬೇಕಾದ್ದು 10ನೇ ಕ್ಲಾಸಿನ ಮಕ್ಕಳ ಬಗ್ಗೆ. ಇಲ್ಲಿ ಇನ್ನು ಅಂಬೆಗಾಲಿಗೂ ಮಗುವನ್ನು ಕರ್ಕೊಂಡು ಬಂದಿದ್ದೀರಿ. ನಾಳೆ ಮಗು ಆ ಜಾಗಕ್ಕೆ ಕೂತ್ಕೊಳ್ಳುತ್ತದೆ. ಇಲ್ಲಿ ಯಾರೆಲ್ಲ 10ನೇ ಕ್ಲಾಸಿನ ಮಕ್ಕಳಿದ್ದಾರೆ ದಯವಿಟ್ಟು ಕೇಳಿಸಿಕೊಳ್ಳಿ ಮಕ್ಕಳೇ. ನಿಮ್ಮನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ಮಗು ಮಗು ಅಂತ ಹೇಳ್ತಾ ತಲೆನೇವರಿಸಿ ಬೆನ್ನು ತಟ್ಟಿ ಹೆಗಲಲ್ಲಿ ಕೂರಿಸ್ಕೊಂಡು ಶಾಲೆ ಬಿಟ್ಟು ಎಲ್ಲ ಬೆಳೆಸಿ ಆಗಿದೆ. ಈಗ ನಿಮ್ಮ ಅಪ್ಪ ಮತ್ತು ಅಮ್ಮನ ಹೆಗಲೆತ್ತರಕ್ಕೆ ನೀವು ಬೆಳೆದು ನಿಂತಿದ್ದೀರಿ. ಮಾತ್ರ ಅಲ್ಲ, ನಿಮ್ಮ ಶೈಕ್ಷಣಿಕ ವಿಷಯದಲ್ಲಿ ನಿರ್ಧಾರವನ್ನು ತಳೆಯುವಂತಹ ಹಂತಕ್ಕೆ ನೀವು ಬಂದು ನಿಂತಿದ್ದೀರಿ. ಆವಾಗ ಈ ವಯೋಸಹಜವಾಗಿ ಸುಮಾರು 10-15 ವರ್ಷಗಳ ವಯಸ್ಸು ದಾಟಿತು ಅಂತಂದ್ರೆ ನಮಗೆ ಬೇರೆ ಬೇರೆ ಆಕರ್ಷಣೆಗಳೆಲ್ಲ ಈ ಸಮಾಜದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಆರಂಭ ಆಗ್ತದೆ. ದಯವಿಟ್ಟು ತಾತ್ಕಾಲಿಕವಾದಂತಹ ಆಕರ್ಷಣೆಗಳಿಗೆ ಒಳಗಾಗಿ ಬದುಕಿನ ಹೆಜ್ಜೆಯನ್ನು ದಯವಿಟ್ಟು ತಪ್ಪಬೇಡಿ. ಯಾಕೆ ಅಂತಂದ್ರೆ ಇಂತಹ ಅನೇಕ ದುರಂತ ಕಥೆಗಳನ್ನು ನಾನು ವಿದ್ಯಾರ್ಥಿಗಳ ಪೋಷಕರ ಬಾಯಿಯಿಂದ ನಾನು ಕೇಳಿದ್ದೇನೆ. ನಮ್ಮ ಮನೆ ಮಕ್ಕಳ ಕತೆ ಹೀಗೆ, ನಮ್ಮ ಮಗಳ ಕತೆ ಹೀಗೆ, ನಮ್ಮ ಮಗನ ಕತೆ ಹೀಗೆ ಅಂತ ಹೇಳ್ತಾ ಬರುವವರು ಅನೇಕರನ್ನು ಮಾತನಾಡಿಸಿದ್ದೇನೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಯಾರು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿದ್ದೀರಿ, ಮಕ್ಕಳೇ ತಾತ್ಕಾಲಿಕವಾಗಿ ಕಾಣುವಂತಹ ಯಾವ ಸಂತೋಷ ಇದೆ, ಯಾವ ಸಂಭ್ರಮ ಇದೆ, ಯಾವ ಆಕರ್ಷಣೆ ಇದೆ, ಅದಕ್ಕೆ ಒಳಗಾಗಬೇಡಿ. ನಿಮ್ಮ ಬದುಕಿನಲ್ಲಿ ಯಾವುದೇ ಗೊಂದಲ ಬಂದರೆ ಅದರ ಬಗ್ಗೆ ಪರಿಹಾರ ಕೇಳುವುದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆಗಿರ್ತಾರೆ, ಶಾಲೆಯಲ್ಲಿ ಶಿಕ್ಷಕರಿರ್ತಾರೆ. ಯಾಕೆಂದ್ರೆ ನೀವು 10ನೇ ಕ್ಲಾಸ್ನ ಪಾಠ ಪುಸ್ತಕ ಮಾತ್ರ ಓದ್ತಾ ಇರ್ತೀರಿ, ಅವರೆಲ್ಲ ಜೀವನದ ಪುಸ್ತಕದ ಪುಟ ನೋಡಿ ಬಂದವರು ಇರ್ತಾರೆ. ಯಾವುದೇ ಗೊಂದಲ ಬಂದರೂ ನಿಮ್ಮ ಶಿಕ್ಷಕಿಯಲ್ಲಿ ಅದನ್ನು ಮುಕ್ತ ಮನಸ್ಸಿಂದ ಹೇಳಿಕೊಳ್ಳಿ. ಆವಾಗ ಸರಿಯಾದ ದಾರಿಯನ್ನು ಅವರು ತೋರಿಸ್ತಾರೆ. ಯಾಕೆ ಅಂತಂದ್ರೆ ಒಡೆದ ಕನ್ನಡಿ ಒಳ್ಳೆದಲ್ಲ ಅಂತ ಮಕ್ಕಳೇ. ಒಡೆದ ಕನ್ನಡಿಯಲ್ಲಿ ಮುಖ ನೋಡಬಾರದು, ನೋಡಿದ್ರು ಮುಖ ಚೆನ್ನಾಗಿ ಕಾಣುವುದಿಲ್ಲ. ಹಾಗೆ ನಮ್ಮ ಬದುಕಿನ ದಾರಿ, ನಮ್ಮ ನಡವಳಿಕೆಗಳು ಒಮ್ಮೆ ದಾರಿ ತಪ್ಪಿದವು ಅಂತಾದ್ರೆ ಮತ್ತೆ ಅದಕ್ಕೆ ಗೌರವ ತಂದುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ನಿಮ್ಮ ಜೀವನದ ನಡವಳಿಕೆಯನ್ನು ದಯವಿಟ್ಟು ಜೋಪಾನವಾಗಿಟ್ಟುಕೊಳ್ಳಿ. ಯಾಕೆ ಅಂತಂದ್ರೆ ದೊಡ್ಡ ಮಕ್ಕಳಿಗೆಲ್ಲ ಗೊತ್ತಿರಲಿ, ನೀವು ಪ್ರತಿಭಾನ್ವಿತರಾಗಿ ಬೆಳೆದಾಗ ಕೇವಲ ನಿಮ್ಮ ಗೌರವ ಮಾತ್ರ ಹೆಚ್ಚುವುದಲ್ಲ, ನಿಮ್ಮನ್ನು ಕಷ್ಟಪಟ್ಟು ಓದಿಸಿದಂತಹ ಅಪ್ಪ ಅಮ್ಮನ ಗೌರವ ಹೆಚ್ಚುತ್ತದೆ. ಅವರು ಸಂತೋಷ ಪಡ್ತಾರೆ. ನಿಮಗೆ ಕಲಿಸಿದಂತಹ ಶಾಲೆಯ ಗೌರವ ಹೆಚ್ಚಾಗುತ್ತದೆ. ನಿಮಗೆ ಪಾಠ ಮಾಡಿದಂತಹ ಗುರುಗಳು ನಿಮ್ಮ ಏಳಿಗೆಯನ್ನು ಕಂಡು ಸಂಭ್ರಮಿಸ್ತಾರೆ. ಹಾಗಾಗಿ ನಾನು ಕಾಲೇಜಿಗೆ ಹೋದಾಗ ಮಕ್ಕಳ ಹತ್ರ ಹೇಳ್ತಿರ್ತೇನೆ, ಯಾವತ್ತೂ ಕೂಡ ನಿಮ್ಮ ಫೋಟೋ ಅಥವಾ ನಿಮ್ಮ ಸುದ್ದಿ ಪೇಪರಲ್ಲಿ ಬರಬೇಕಾದ ಹೇಗೆ ಅಂತ ಕೇಳಿದ್ರೆ ಇಂತಹ ಶಾಲೆಯ ಇಂತಹ ವಿದ್ಯಾರ್ಥಿ ಅಥವಾ ಇಂತಹ ವಿದ್ಯಾರ್ಥಿನಿ ಅಂತ ಅಧಿಕೃತವಾಗಿ ಪೇಪರಲ್ಲಿ ಫೋಟೋ ಬರಬೇಕೇ ವಿನ ಸ್ಥಳೀಯ ಕಾಲೇಜೊಂದರ ವಿದ್ಯಾರ್ಥಿನಿ, ಸ್ಥಳೀಯ ಕಾಲೇಜೊಂದರ ವಿದ್ಯಾರ್ಥಿ ಹೆಸರು ಬದಲಾಯಿಸಲಾಗಿದೆ ಇಂತಹ ಪ್ರಕ್ರಿಯೆಯಲ್ಲೆಲ್ಲ ನಮ್ಮ ಹೆಸರು ಬರಬಾರದು. ನಿಮ್ಮ ಬ್ಯಾನರ್ ಹೇಗೆ ಬರಬೇಕು ಅಂತಂದ್ರೆ ಶಾಲೆಯ ಮುಂಭಾಗದಲ್ಲಿ ನಮ್ಮ ಶಾಲೆಯ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿಗಳು ಅಂತ ನಿಮ್ಮ ಬ್ಯಾನರ್ ಹಾಕಿದ್ರೆ ಇಡೀ ಊರು ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಸಂಭ್ರಮಿಸ್ತದೆ. ಅಂತಹ ಸಾಧನೆಗೆ ನೀವು ಮುಖ ಮಾಡಬೇಕು. ಅದರ ಜೊತೆಗೆ ನನ್ನ ಕಟ್ಟಕಡೆಯ ವಿನಂತಿ ಏನು ಅಂತಂದ್ರೆ, ಮಕ್ಕಳೇ, ನಾವು ಬೆಳೀತಾ ಬರಬೇಕಿದ್ರೆ ಅನೇಕರಿಗೆ ಒಂದು ತಪ್ಪು ಗ್ರಹಿಕೆ ಇದೆ. ಆಂಗ್ಲ ಮಾಧ್ಯಮದಲ್ಲಿ ಓದುವ ಮಕ್ಕಳಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಯಾರೋ ಮಾತಾಡುವುದನ್ನು ಕೇಳಿದ್ದೆ. ಅದಕ್ಕೆ ಅಪವಾದವಾಗಿ ಈ ಶಾಲೆಯನ್ನು ಕಟ್ಟಿದ್ದಾರೆ ಪುಣ್ಯಾತ್ಮರು. ಈ ಜಾಗಕ್ಕೆ ಬಂದಾಗ ನಾನು ಶಾಲೆ ಒಳಗೆ ಬರಬೇಕಿದ್ರೆ ವಿಷ್ಣು ಸಹಸ್ರನಾಮ ಕೇಳಿಸ್ತಾ ಇತ್ತು. ಕಚೇರಿಗೆ ಹೋಗಿ ಕೂತ್ರೆ ಆ ತಾಯಿ ಶಾರದೆಯನ್ನು ಶೃಂಗಾರ ಮಾಡಿಟ್ಟಿದ್ದಾರೆ. ಇಲ್ಲಿ ಬಂದ್ರೆ ಒಂದು ದೈವಿಕವಾದಂತಹ ವಾತಾವರಣ ಇದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ಯಾವತ್ತು ದೇವರನ್ನ ಮರೆಯಬೇಡಿ. ದೇವರನ್ನು ನಂಬಿ ಗುರು ಹಿರಿಯರನ್ನ ಗೌರವಿಸಿ ನಿಮ್ಮ ಪ್ರಯತ್ನ ಮಾಡಿ. ಬದುಕಿನಲ್ಲಿ ಯಶಸ್ಸು ನಿಮ್ಮದೇ. ಯಾಕೆ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಒಂದು ಮಾತಿದೆ, ಏನು ಅಂತಂದ್ರೆ, ದೇವರು ಕೊಡುತ್ತಾನೆ ಎಂದು ನುಡಿಯಬೇಕು, ದೇವರು ಕೊಡುತ್ತಾನೆ ಎಂದು ನುಡಿಯಬೇಕು, ನಾನೇ ಮಾಡುತ್ತೇನೆ ಎಂದು ದುಡಿಯಬೇಕು ಅಂತ. ಹಾಗಾಗಿ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಇದ್ರೆ ದೇವರು ಕೈ ಹಿಡಿತಾರೆ. ಮೊನ್ನೆ ಶಿವಮೊಗ್ಗದ ಕಾಲೇಜಿಗೆ ಹೋದಾಗ ಒಬ್ಬಳು ಹೆಣ್ಮಗಳು IAS ಪರೀಕ್ಷೆ ಪಾಸ್ ಆಗಿದ್ದಾಳೆ.
5ನೇ ಬಾರಿಯ ಪ್ರಯತ್ನದಲ್ಲಿ ಆಕೆ ಪಾಸ್ ಆಗ್ತಾಳೆ. ಅವಳನ್ನು ಕರೆದು ಸನ್ಮಾನ ಮಾಡಿ ಮಾತಾಡು ಅಂತಂದ್ರೆ ಅತ್ಯಂತ ಅದ್ಭುತವಾಗಿ ಮಾತಾಡ್ತಾಳೆ. ಒಂದು ವಿಚಾರವನ್ನು ನೆನಪಿಸ್ತಾಳೆ ಅವಳು. ನಾನು ಪರೀಕ್ಷೆ ಬರೀತಾ ಹೋದೆ, ಫೈಲ್ ಆದಾಗೆಲ್ಲ ತಲೆಬಿಸಿ ಆಗ್ತಾ ಇತ್ತು ನನಗೆ. ಹಗಲು ರಾತ್ರಿಗಳ ಕಾಲ ಓದಿಯೂ ಹೀಗಾಯ್ತಲ್ಲ ಅಂತ ಅನ್ನಿಸಿದಾಗ ನಾನು ಮನಸ್ಸಿನ ಸಮಾಧಾನಕ್ಕಾಗಿ ಓದುತ್ತಾ ಇದ್ದದ್ದು ಭಗವದ್ಗೀತೆಯನ್ನು ಅಂತಾಳು. ಯಾಕೆ ಭಗವದ್ಗೀತೆ ಓದಿದೆ ಅಂತ ಕೇಳಿದ್ರೆ ಮುಂದೆ ಹೇಳ್ತಾಳೆ, 4 ಬಾರಿ ಪರೀಕ್ಷೆಗೆ ಬರೆದು ನನ್ನ ಯಶಸ್ಸು ಸಿಗಲಿಲ್ಲ, ಭಗವದ್ಗೀತೆ ಓದ್ತಾ ಇದ್ದೆ. ಅಲ್ಲಿ ಒಂದು ಕಡೆ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನ್ನ ಪ್ರಯತ್ನ ಮಾಡು, ಫಲದ ಅಧಿಕಾರ ನಿನಗಿಲ್ಲ, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು ಅಂತ ಕೃಷ್ಣ ಹೇಳಿದ್ದನ್ನು ಓದಿದೆ ನಾನು. ನನಗನ್ನಿಸಿತ್ತು ಏನೇ ಆಗಲಿ ನಾನು ಪ್ರಯತ್ನ ಮಾಡಬೇಕು ಅಂತ ಹಗಲು ರಾತ್ರಿಗಳ ಕಾಲ ಓದಿದ್ದೇನೆ. ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಕ್ಕೆ 5ನೇ ಬಾರಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ ಅಂತ ಅವಳ ಕಥೆಯನ್ನು ಹೇಳಿಕೊಳ್ತಾಳೆ. ಅಂದ್ರೆ ವಿಷಯ ಇಷ್ಟೇ, ನಮ್ಮಲ್ಲಿರುವುದರ ಬೆಲೆ ಏನು ಅಂತ ನಮಗೆ ತಿಳಿಯದೇ ಹೋದಾಗ, ಅದರ ಮೌಲ್ಯ ನಮಗೆ ಅರ್ಥವಾಗದೆ ಹೋದಾಗ ಅದು ನಮಗೆ ವ್ಯರ್ಥ ಅಂತ ಕಾಣುತ್ತದೆ. ಆದ್ದರಿಂದಲೇ ಯಾರಿಗೆ ಯಾವುದರ ಮೌಲ್ಯ ಗೊತ್ತಿಲ್ಲವೋ ಅಂಥವರು ಅದರ ಬಗ್ಗೆ ತಿರಸ್ಕಾರ ಮಾತನಾಡುತ್ತಾರೆ. ಹಾಗಾಗಿ ಮನುಸ್ಮೃತಿಯನ್ನು ಸುಟ್ಟು ಬಿಡಿ ಅಂತ ಹೇಳಿದ ಮೂರ್ಖರಿಗೇನು ಕಡಿಮೆ ಆಗಲಿಲ್ಲ, ಭಗವದ್ಗೀತೆಯನ್ನು ಬೆಂಕಿಗೆ ಹಾಕಿ ಅಂತ ಹೇಳಿದ ಅಯೋಗ್ಯರ ಸಂಖ್ಯೆ ಕಡಿಮೆ ಇಲ್ಲ, ರಾಮ ಅನ್ನುವನು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದವರಿಗೂ ನಮ್ಮಲ್ಲೇನು ತೊಂದರೆ ಇಲ್ಲ. ಇಂಥವರೆಲ್ಲ ಇರುವ ನಡುವೆಯೂ ಕೂಡ ಸತ್ಯವನ್ನು ಎತ್ತಿ ಹಿಡಿಯಬೇಕಾದಂತಹ ಶಕ್ತಿಗಳಾಗಿ ಈ ವಿದ್ಯಾರ್ಥಿಗಳು ಮೂಡಿ ಬರಬೇಕು. ಮಕ್ಕಳೇ, ಭಗವದ್ಗೀತೆಯ ಬದುಕಿಗೆ ದಾರಿಯಾಗುತ್ತದೆ. ರಾಮಾಯಣದ ಕಥೆಗಳು ಜೀವನ ಮೌಲ್ಯವನ್ನು ನಮಗೆ ರೂಪಿಸಿಕೊಡುತ್ತವೆ. ಮಹಾಭಾರತದ ಕಥೆ ನಾವು ಹೆಚ್ಚು ಸಂಖ್ಯೆಯಲ್ಲಿ ಇರುವುದು ದೊಡ್ಡದಲ್ಲ, ಮೌಲ್ಯಯುತವಾದ ಬದುಕು, ಬೆರಳಿಣಿಕೆಯ ಮಂದಿ ಇದ್ರೂ ಅವರು ಜಗತ್ತಿನಲ್ಲಿ ಪ್ರಸಿದ್ಧರಾಗ್ತಾರೆ ಅನ್ನುವುದನ್ನು ನಮಗೆ ತೋರಿಸಿಕೊಡುತ್ತದೆ. ಇಂತಹ 100 ಕಥೆಗಳನ್ನು ಹೇಳಿ ನಿಮ್ಮ ಬದುಕನ್ನು ರೂಪಿಸುವುದಕ್ಕೆ ಇಲ್ಲಿ ಯೋಗ್ಯರಾದಂತಹ ಶಿಕ್ಷಕರಿದ್ದಾರೆ. ಆ ಕಾರಣಕ್ಕೆ ಪೋಷಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ. ನಾನು ಅನೇಕ ಸಭೆಗಳಲ್ಲಿ ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಪೋಷಕರೇ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನಿಮ್ಮ ಇಷ್ಟ ದೇವರ ಫೋಟೋಗಳನ್ನು ನೀವು ಇಟ್ಟುಕೊಂಡಿರ್ತೀರಿ. ಸಂತೋಷ, ಇಟ್ಟುಕೊಳ್ಳಿ, ಪೂಜೆ ಮಾಡಿ. ಅದರ ಜೊತೆಗೆ ನಿಮ್ಮ ಹಿರಿಯರ ಫೋಟೋಗಳನ್ನು ನಿಮ್ಮ ಮನೆಯಲ್ಲಿಟ್ಟು ದಿನ ಬೆಳಗಾದ ನೀವು ಕೈ ಮುಗಿಯುತ್ತೀರಿ. ಆ ಕೆಲಸವನ್ನು ಅವಶ್ಯಕವಾಗಿ ಮಾಡಿ. ಯಾಕೆ ಅಂದ್ರೆ ನಿಮ್ಮ ಮಗುವಿಗೆ ನಿಮ್ಮ ಅಜ್ಜ, ನಿಮ್ಮ ಮುತ್ತಾತ ಹೇಗಿದ್ರು ಅನ್ನುವ ಕಥೆ ನೀವು ಹೇಳಬೇಕಾಗ್ತದೆ. ಅದರಿಂದ ಆಚೆಗೆ ನಿಮ್ಮದೇ ಸಂಭ್ರಮದ ಫೋಟೋಗಳನ್ನು ಇಟ್ಟುಕೊಂಡಿದ್ದೀರಿ, ನಿಮ್ಮ ಮಕ್ಕಳ ಫೋಟೋಗಳನ್ನು ಇಟ್ಟುಕೊಂಡಿದ್ದೀರಿ. ಎಲ್ಲವೂ ಇರಲಿ, ಆದರೆ ನಿಮ್ಮ ಮಗುವಿಗೆ ಅಕ್ಷರಾರಂಭ ಮಾಡಿದ ಈ ದಿನ ಒಂದು ನಿರ್ಧಾರ ಮಾಡಿ. ಈ ಕ್ಷಣದವರೆಗೆ ನಿಮ್ಮ ಮನೆಯಲ್ಲಿ ಭಾರತಾಂಬೆಯ ಫೋಟೋ ಇಲ್ಲದೇ ಇದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಭಾರತಾಂಬೆಯ ಫೋಟೋವೊಂದನ್ನು ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ಇಲ್ಲದೇ ಇದ್ರೆ ದಯವಿಟ್ಟು ಒಂದು ಭಗವದ್ಗೀತೆಯನ್ನು ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿ ರಾಮಾಯಣ ಮಹಾಭಾರತ ಪುಸ್ತಕಗಳು ಇಲ್ಲದಿದ್ದರೆ ದಯವಿಟ್ಟು ಅದನ್ನೂ ತಗೊಂಡು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಅದರ ಮೌಲ್ಯಗಳನ್ನು ಹೇಳಿ, ಸಾಧ್ಯವಾಗದೇ ಹೋದರೆ ಅದನ್ನಿಟ್ಟು ಕೈ ಮುಗಿದು ಪೂಜೆ ಮಾಡುವ ಪರಿಪಾಠವನ್ನಾದರೂ ನೀವು ಮಾಡುತ್ತಾ ಬಂದ್ರೆ ನಾಳೆ ಬೆಳೆದು ಚಿಂತನಶೀಲನಾದಂತಹ ನಿಮ್ಮ ಮಗ ಆ ಪುಸ್ತಕ ತೆರೆದು ನೋಡಿದ್ರೆ ಅವನಿಗೆ ಜೀವನ ಮೌಲ್ಯಗಳು ಗೋಚರಿಸ್ತವೆ. ಆದ್ದರಿಂದ ನೀವಿವತ್ತೇನಾದರೂ ಈವರೆಗೆ ಈ ಮನೆಯಲ್ಲಿ ಇಟ್ಟುಕೊಳ್ಳದೇ ಇರುವ ತಾಯಿ ಭಾರತೀಯ ಫೋಟೋ ಇರಬಹುದು, ರಾಮಾಯಣ ಮಹಾಭಾರತ ಕಾವ್ಯಗಳಿರಬಹುದು, ಭಗವದ್ಗೀತೆ ಇರಬಹುದು, ಇದನ್ನೇನಾದರೂ ನನ್ನ ಮಗುವಿನ ಅಕ್ಷರಾರಂಭದ ನೆನಪಿಗಾಗಿ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ನೀವು ಸಂಕಲ್ಪ ಮಾಡಿದರೆ ನಾಳೆ ನಿಮ್ಮ ಮಗು ಬೆಳೆದು ಎತ್ತರಕ್ಕೆ ನಿಂತಾಗ ಆ ಮಗುವಿಗೆ ನೀವು ತೋರಿಸಬೇಕಲ್ಲ, ಮಗ ನಿನ್ನ ಅಕ್ಷರಾರಂಭದ ದಿನ ತಂದಿಟ್ಟ ಪುಸ್ತಕ ಅಂತ. ಆಗ ಸಿಕ್ಕುವ ಸುಖ ಈ ಜಗತ್ತಿನಲ್ಲಿ ಇನ್ನೊಂದು ಯಾವುದೇ ಸಂಘ ಸಂಸ್ಥೆ ಇನ್ನೊಂದು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳಿಗಾಗಿ ಆಸ್ತಿ ಮಾಡಿ, ಅದಕ್ಕಿಂತ ಮಿಗಿಲಾಗಿ ಮಕ್ಕಳೇ ಆಸ್ತಿಯಾಗುವ ಹಾಗೆ ನೋಡಿಕೊಂಡ್ರೆ ಅವರು ಜಗತ್ತನ್ನು ಬೆಳಗುವ ನಂದಾದೀಪವಾಗುತ್ತಾರೆ. ಎಲ್ಲರಿಗೂ ನಮಸ್ಕಾರ.